ಹೇಳ್ತಾರೆ, ಇವನೇನಯ್ಯ ಹೋಟ್ಲಿಗೆ ಬಂದು ಮಟನ್ ತಿಂತಾನೆ, ಚಿಕನ್ ತಿಂತಾನೆ, ಇವನು ಬಸವಣ್ಣನ ಪಾತ್ರ ಮಾಡ್ತಾನಲ್ಲ ಆ ಡ್ರೆಸ್ ಹಾಕ್ಕೊಂಡು ಅಂಥೇಳಿ ಹೊಡೆಯಕ್ಕೆ ಬಂದಿರ್ತಾರೆ ಒಂದು ಸಾರಿ. ಎಲ್ಲರಿಗೂ ನಮಸ್ಕಾರ, ತಥಾಗತಕ್ಕೆ ಸ್ವಾಗತ. ಇವತ್ತು ಚಿತ್ರಪ್ರೇಮಿಗಳಿಗೆ ವಿಶೇಷವಾದ ದಿನ. ಯಾಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನ. ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನಕ್ಕೆ ಯಾವುದಾದ್ರೂ ಒಂದು ವಿಶೇಷವಾದ ವಿಡಿಯೋ ಮಾಡಬೇಕು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅಂತ ಅನ್ನಿಸ್ತು. ಆದರೆ ಯಾವ ವಿಚಾರದ ಬಗ್ಗೆ ಮಾಡೋದು ಅನ್ನೋದು ಕನ್ಫ್ಯೂಸ್ ಆಗೋಯಿತು. ಯಾಕೆ ಅಂತಂದರೆ ಅವರ ಬಗ್ಗೆ ಸಾಕಷ್ಟು ವಿಡಿಯೋ ಈಗಾಗಲೇ ಬಂದೋಗ್ಬಿಟ್ಟಿದೆ. ನೋಡಿ, 5 ನಿಮಿಷ 10 ನಿಮಿಷದಲ್ಲಿ ಅವರ ಇಡೀ ಬದುಕನ್ನು ಕಟ್ಟಿಕೊಡೋದು ತುಂಬ ಕಷ್ಟ. ಯಾಕೆ ಅಂತಂದರೆ 5 ನಿಮಿಷದಲ್ಲಿ ಅವರ ಸಿನಿಮಾದ ಹೆಸರುಗಳನ್ನು ಹೇಳೋಕ್ಕಾಗೋದಿಲ್ಲ, ಅಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲದನ್ನು ಸ್ವಲ್ಪ ಹೇಳೋದಕ್ಕಿಂತ ವಿಶೇಷವಾಗಿ ಯಾವುದಾದ್ರೂ ಅವರ ಬದುಕಿನ ಒಂದು ಹಂತವನ್ನು ತಗೊಂಡು ಮಾತಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಅವರ ಬಾಲ್ಯವನ್ನು ಕುರಿತು ಮಾತಾಡೋಣ ಅಂತ ಬಂದಿದ್ದೀನಿ. ಈ ವಿಚಾರವಾಗಿ ಸಾಕಷ್ಟು ಹುಡುಕಿದಾಗ ಒಂದಷ್ಟು ವಿಷಯಗಳು ಸಿಕ್ಕವು. ಸುಮಾರು 1 ದಿನ ತಗೊಂಡೆ ಇದನ್ನು ಕಂಟೆಂಟ್ ರೆಡಿ ಮಾಡಲಿಕ್ಕೆ. ಒಂದಷ್ಟು ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಎಲ್ಲ ವಿಚಾರಗಳನ್ನು ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ್ದು 1929 ಏಪ್ರಿಲ್ 24 ತಾಳವಾಡಿ ತಾಲೂಕಿನ ದೊಡ್ಡಗಾಜನೂರಲ್ಲಿ. ತಾಯಿ ಲಕ್ಷ್ಮಮ್ಮ, ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಿ. ಇವರ ತಂದೆ ತುಂಬ ದೊಡ್ಡ ಕಲಾವಿದರಾಗಿದ್ದರು. ಇವರಿಗೆ ವಿಶೇಷವಾದ ಗೌರವ ಇತ್ತು. ಯಾಕೆ ಅಂತಂದರೆ ಇವರು ಆ ಭಾಗದಲ್ಲಿ ನಾಟಕ ಕಲಾವಿದರು, ಹಾಗೆ ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ ಒಂದಷ್ಟು. ಕಾವೇರಿ ನದಿಯ ದಡದಲ್ಲಿ ಮುತ್ತತ್ತಿ ರಾಯ ಅನ್ನೋ ಒಂದು ದೇವಸ್ಥಾನ ಇದೆ. ಆ ಒಂದು ಮುತ್ತತ್ತಿ ರಾಯನ ನೆನಪಿಗಾಗಿ ಇವರಿಗೆ ಮುತ್ತುರಾಜ್ ಅನ್ನೋ ಒಂದು ಹೆಸರನ್ನು ಇಡಲಾಗ್ತದೆ. ಅವರಿಗೆ ಮುತ್ತಣ್ಣ ಅಂತ ಕೂಡ ಕರೀತಾ ಇರ್ತಾರೆ. ಇವರ ಮನೆಯಲ್ಲಿ ನಾಟಕದ್ದೇ ವಾತಾವರಣ, ಅದರ ಜೊತೆಗೆ ಒಂದು ಹಳ್ಳಿಗಾಡಿನ ಸೊಗಡಿನಲ್ಲಿ ಯಾವ ರೀತಿ ಬೆಳಿಬೇಕೋ ಆ ಥರನೇ ಬೆಳೀತಾ ಇದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಊರಿನಲ್ಲಿ ಮಂಟೇಸ್ವಾಮಿ ದೇವಸ್ಥಾನ ಇತ್ತು. ದೇವಸ್ಥಾನದ ಎದುರುಗಡೆ ಇರ್ತಕ್ಕಂಥ ಜಾಗನೇ ಅವರಿಗೆ ಆಟ ಆಡ್ತಕ್ಕಂಥ ಒಂದು ಮೈದಾನ. ಹಾಗಾಗಿ ಅಲ್ಲೇ ಹೆಚ್ಚು ಸಮಯವನ್ನು ಕಳೀತಾ ಇದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಮುಂದೆ ಅವರ ಸಾಧನೆಯನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟಾಗ ಅವ್ರು ಹೇಳ್ತಾರೆ, ನೋಡ್ರಯ್ಯ, ನಾನೇನು SLCನೂ ಓದಲಿಲ್ಲ, ಡಿಗ್ರಿನೂ ಓದಲಿಲ್ಲ, MA ಕೂಡ ಮಾಡಲಿಲ್ಲ, MA ಕಾಯಿಸ್ಕೊಂಡಿದ್ದೆ ಊರಲ್ಲಿ, ನನಗೆ ಕರ್ಕೊಂಬಂದು ನೀವು ಗೌರವ ಡಾಕ್ಟರೇಟ್ ಕೊಟ್ಬಿಟ್ರಲ್ಲ ಅಂಥೇಳಿ ಆ ಒಂದು ಫಂಕ್ಷನಲ್ಲಿ ಹೇಳ್ತಾರೆ ಅವರು. ಅದರ ಜೊತೆಗೆ ಮನೆಗೆ ಬಂದ ಮೇಲೆ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೂ ಕೂಡ ಹೇಳ್ತಾರೆ, ನೋಡು, ನೀನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೆಲ್ಲ, ನೀನಂತೂ ಡಾಕ್ಟರ್ ಆಗೋಕ್ಕಾಗಲಿಲ್ಲ, ನಾನೇ ಡಾಕ್ಟರ್ ಆಗಿಬಿಟ್ಟಿದ್ದೀನಿ ನೋಡೀಗ, ನೀನು ಆರಾಮಾಗಿ ಹೇಳ್ಕೊಬೋದು ಡಾಕ್ಟರ್ ಹೆಂಡ್ತಿ ಅಂತೇಳಿ. ಅದಾದ ನಂತರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಓದಿದ್ದು 3ನೇ ಕ್ಲಾಸ್ವರೆಗೂ. 4ನೇ ಕ್ಲಾಸಿಗೆ ಅಡ್ಮಿಷನ್ ಆಗ್ತಾರೆ, ಆದರೆ ಕಂಟಿನ್ಯೂ ಮಾಡೋದಿಲ್ಲ. ಮನೆಯಲ್ಲಿ ಇದ್ದೇನೇನು ಮಾಡ್ತಾನೆ, ಶಾಲೆಗೂ ಹೋಗ್ತಾ ಇಲ್ಲ ಅಂತೇಳಿ ಅವ್ರ ತಂದೆ ಏನು ಮಾಡ್ತಾರೆ, ಅವರ ತಂದೆಗೆ ಮೊದಲಿಂದನೂ ಕೂಡ ಆಸೆ ಇರುತ್ತೆ, ಇವನು ದೊಡ್ಡ ಕಲಾವಿದ ಆಗಬೇಕು, ಸಿನಿಮಾಗಳಲ್ಲಿ ಪಾತ್ರಗಳನ್ನು ಮಾಡಬೇಕು ಅಂತೇಳಿ. ಹಾಗಾಗಿ ಅವರ ತಂದೆ ಸಹಜವಾಗಿಯೇ ನಾಟಕಕ್ಕೆ ಸೇರಿಸ್ಕೊಳ್ತಾರೆ. ಅವರ ತಂದೆ ಜೊತೆಗೆ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾರೆ. ಬಾಲಕೃಷ್ಣ ಲೀಲಾ ಅನ್ನೋ ಒಂದು ನಾಟಕ, ಆ ನಾಟಕದಲ್ಲಿ ತಂದೆ ಜೊತೆ ಬಾಲನಟನಾಗಿ ಪಾತ್ರವನ್ನು ಮಾಡ್ತಾರೆ. ಅದು ಅವರ ಬದುಕಿನ ಮೊಟ್ಟ ಮೊದಲ ನಾಟಕ. ಅವಾಗ ರಾಜ್ಕುಮಾರ್ ಅವರ ತಂದೆಗೆ 50-60 ರೂಪಾಯಿ ಸಂಬಳ ಕೊಡ್ತಾ ಇದ್ದರು. ಆ ನಾಟಕದ ಕಂಪನಿ ಯಾವುದಪ್ಪ ಅಂತಂದರೆ ಗುಬ್ಬಿ ವೀರಣ್ಣ ನಾಟಕ ಕಂಪನಿ. ನಂತರದಲ್ಲಿ ಇನ್ನೊಂದು ನಾಟಕ ಮಾಡ್ತಾರೆ, ತಂದೆ ಮಗ ಇಬ್ಬರು ಇರ್ತಾರೆ. ಆ ನಾಟಕದಲ್ಲಿ ಸಾಹುಕಾರ ಅನ್ನೋ ಒಂದು ನಾಟಕ. ಸಾಹುಕಾರನ ಪಾತ್ರವನ್ನು ಅವರ ತಂದೆ ಮಾಡ್ತಾ ಇದ್ದರೆ ಇವರು ಅವರ ಮಗನ ಪಾತ್ರವನ್ನು ಮಾಡ್ತಾ ಇರ್ತಾರೆ ಆ ನಾಟಕದಲ್ಲಿ. ಇದು ಗುಬ್ಬಿ ವೀರಣ್ಣ ನಾಟಕ ಕಂಪನಿ ಅಂತಂದರೆ ತುಂಬ ದೊಡ್ಡ ಮಟ್ಟದ ಕಂಪನಿ. ಇಡೀ ಕರ್ನಾಟಕದಲ್ಲಿ ಅದರಷ್ಟು ದೊಡ್ಡ ಕಂಪನಿ ಮತ್ಯಾವುದೂ ಇರಲಿಲ್ಲ. ಹಾಗೆಯೇ ಈ ಒಂದು ನಾಟಕ ಕಂಪನಿಯಲ್ಲಿ ಸುಮಾರು 150 ಜನ ಕಲಾವಿದರು ಕೆಲಸವನ್ನು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಆ 150 ಜನ ಕಲಾವಿದರ ಜೊತೆಗೆ ಮತ್ತು ಆ ರಂಗ ಸಜ್ಜಿಕೆ ಮಾಡುವಂಥವ್ರು ಅಥವಾ ಆ ಒಂದು ಸ್ಕ್ರೀನ್ ಹಿಂದೆ ಇರುವಂಥವ್ರು, ಇವರೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ರು. ಇಷ್ಟು ಜನಕ್ಕೂ ಕೂಡ ಒಳ್ಳೆಯ ಊಟ ಅಂತಂದರೆ 2 ಥರದ ಪಲ್ಯ, ಅನ್ನ, ಸಾರು, ಮಜ್ಜಿಗೆ, ತುಪ್ಪ, ತಿಳಿಸಾರು, ಇಷ್ಟೆಲ್ಲ ವ್ಯವಸ್ಥೆ ಇತ್ತು. ಇದು ಎಷ್ಟು ದೊಡ್ಡ ನಾಟಕ ಕಂಪನಿ ಅಂತಂದರೆ ಒಂದೊಂದು ಸರಿ ರಂಗದ ಮೇಲೆ ನಿಜವಾದ ಕುದುರೆಗಳನ್ನು ಮತ್ತು ಆನೆಗಳನ್ನು ತರ್ತಾ ಇದ್ರಂತೆ. ಅಷ್ಟು ದೊಡ್ಡ ನಾಟಕ ಕಂಪನಿ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯ ಕಥೆಯೇ ಇಡೀ ಕನ್ನಡ ನಾಡಿನ ರಂಗಭೂಮಿಯ ಕಥೆ ಅಂತೇಳಿ. ಅದರ ಜೊತೆಗೆ ಸ್ತ್ರೀ ಪಾತ್ರಗಳನ್ನು ಮಾಡಲಿಕ್ಕೆ ಮಹಿಳಾ ಕಲಾವಿದರೇ ಇರ್ತಾಯಿದ್ರು. ಇವತ್ತಿನ ಕಾಲಕ್ಕೆ ತುಂಬ ಜನ ಸಿಗ್ತಾರೆ ಮಹಿಳಾ ಕಲಾವಿದರು, ಬಟ್ ಅವತ್ತಿನ ಪರಿಸ್ಥಿತಿಯಲ್ಲಿ ಮಹಿಳಾ ಕಲಾವಿದರು ಇರುವಂಥದ್ದು ಭಾಳ ಕಡಿಮೆ ಇತ್ತು. ಅಂತಹದ್ರಲ್ಲಿ ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ ಮಾತ್ರ ಮಹಿಳಾ ಕಲಾವಿದರು ಕಾಣಿಸ್ಕೊಳ್ತಾ ಇದ್ರು ಹೆಚ್ಚು. ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಕೂಡ ಈ ನಾಟಕಗಳನ್ನು ನೋಡಲಿಕ್ಕೆ ಉಚಿತ ಪ್ರವೇಶ ಇತ್ತು. ಉಚಿತ ಪ್ರವೇಶ ಇದ್ದು ನಾಟಕ ಮುಗಿದ ಮೇಲೆ ಯಾರಿಗಾದರೂ ನಿನಗೆ ಎಷ್ಟು ತಿಳಿತೋ ಅಷ್ಟು, ಆ ಥರದ ಒಂದು ವ್ಯವಸ್ಥೆ. ಅದರಲ್ಲೇ ಬದುಕನ್ನು ಕಟ್ಕೊಳ್ತಾ ಇದ್ರು, ಅದರಲ್ಲೇ ಮೃಷ್ಟಾನ್ನ ಭೋಜನವನ್ನು ಉಣ್ತಾ ಇದ್ರು, ಅದರ ಜೊತೆಗೆ ಅದರಲ್ಲೇ ಪೇಮೆಂಟನ್ನು ಕೊಡ್ತಾ ಇದ್ರು ಅವರು. ಮೈಸೂರಿನಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು ಇವ್ರದ್ದು ನಾಟಕ ಕಂಪನಿ. ಹಾಗಾಗಿ ಆ ಮೈಸೂರಿನಲ್ಲಿ ಏನು ನಡೀತಾ ಇತ್ತೋ ಅದರ ಅನುದಾನದಿಂದನೇ ಎಲ್ಲ ಕಡೆಯ ನಾಟಕ ಕಂಪನಿ ಕೂಡ ನಡೀತಾ ಇತ್ತು ಇವ್ರದ್ದು. ಈ ಮೈಸೂರಿನ ಬ್ರಾಂಚ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಮಾಸ್ಟರ್ ಹಿರಣ್ಣಯ್ಯ ಅವರು.
ಅವರೊಬ್ಬರೇ ಅಂತಲ್ಲ, ಸಾಕಷ್ಟು ಜನ ಇದ್ದರು. ಆದರೆ ಮಾಸ್ಟರ್ ಹಿರಣ್ಣನವರಿಂದ ಈ ಒಂದು ಮೈಸೂರಿನ ನಾಟಕ ಕಂಪನಿ, ಗುಬ್ಬಿ ವೀರಣ್ಣನವರ ಕಂಪನಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿತ್ತಲ್ಲಿ. ಅದರ ಜೊತೆಗೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬ್ರಾಹ್ಮಣರಿಗೆ ಬೇರೆ ಊಟ ಇರ್ತಾ ಇತ್ತು, ಲಿಂಗಾಯತರುಗಳಿಗೆ ಬೇರೆ ಊಟ ಇತ್ತು. ಅದರ ಜೊತೆಗೆ ರಾಜ್ಕುಮಾರ್ ತಂದೆಯವರಿಗೆ ಊಟಕ್ಕೆ ಮನೆಗೆ ಕಳಿಸ್ಬಿಡೋರು, ಊಟನ ಪಾರ್ಸಲ್ ಮಾಡಿ. ಅದು ಎಷ್ಟು ಕಳಿಸ್ತಾ ಇದ್ರು ಅಂತಂದರೆ, ಒಬ್ರಿಬ್ಬರಿಗೆ ಕಳಿಸಿದ ಊಟದಲ್ಲಿ 6-7 ಜನ ಊಟ ಮಾಡ್ಬೋದು, ಅಷ್ಟು ಊಟವನ್ನು ಕಳಿಸೋರು. ಅಂದರೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಊಟದಲ್ಲಿ. ಇವತ್ತು ತುಂಬ ಜನ ಕಲಾವಿದರು ಮಾತಾಡ್ತಾ ಇರ್ತಾರೆ, ಇದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸು, ಇದು ಇಂಥ ಪ್ರೊಡಕ್ಷನ್ ಹೌಸು, ಇಲ್ಲಿ ಇಷ್ಟೆಲ್ಲ ವೆರೈಟಿ ಊಟ ಇರ್ತಾ ಇತ್ತು, 200, 300, 400 ಜನಕ್ಕೂ ಊಟ ಇರ್ತಾ ಇತ್ತು ಅಂತೇಳಿ ಇವತ್ತು ಮಾತಾಡ್ತಾರೆ. ಆದರೆ ಅವತ್ತಿನ ಕಾಲಕ್ಕೆ ಅಷ್ಟು ಹಿಂದೆಯೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನನ ನೋಡ್ಕೊಳ್ಳೋದು ಅಷ್ಟು ಈಸಿನೇ ಇರಲಿಲ್ಲ. ನನಗೆ ತುಂಬ ಸರಿ ಅನ್ನಿಸ್ತಾ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ಎಷ್ಟು ಅದ್ಭುತವಾಗಿ ಹಾಡನ್ನು ಹಾಡಿದ್ದಾರೆ. ಅವ್ರ ಸಂಗೀತ ಕಲ್ತಂಥವ್ರಲ್ಲ, ಆದರೂ ಎಷ್ಟು ಅದ್ಭುತವಾಗಿ ಹಾಡನ್ನು ಹೇಳ್ತಾರಲ್ವ. ಎಷ್ಟೋ ಸಿನಿಮಾದ ಹಾಡುಗಳಿಗೆ ಅವರಿಗೆ ಪ್ರಶಸ್ತಿ ಕೂಡ ಬಂದಿದೆ. ಹೇಗೆ ಸಾಧ್ಯ ಇದೆಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಅವರು ಬಾಲ್ಯದಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡ್ತಾರೆ. ನಾಟಕಗಳು ಅಂತಂದಾಗ ಅದರಲ್ಲಿ ಹಾಡು ಇದ್ದೇ ಇರುತ್ತೆ. ಹಾಗಾಗಿ ವಿಶೇಷವಾಗಿ ಅವರು ಬಾಲನಟನಾಗಿ ಪ್ರವೇಶ ಮಾಡಿದ್ರಲ್ಲ ಸಾಹುಕಾರನ ಮಗ, ಆ ಒಂದು ನಾಟಕದಲ್ಲಿನೇ ಒಂದು ಹಾಡಿತ್ತು ಅವರಿಗೆ, ನಿನ್ನೋಲು ದನಿಯಾನ್ವಿತೆ ಯಾರಮ್ಮ ಅನ್ನೋ ಒಂದು ಹಾಡು. ಈ ಹಾಡು ತುಂಬ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಚಿಕ್ಕ ವಯಸ್ಸಿನಲ್ಲಿ ಹಾಡಿದ ನಂತರದಲ್ಲಿ ಅವರು ಅಪ್ಪಾಜಿ ಗೌಡರು ಮತ್ತು ಕೃಷ್ಣಶಾಸ್ತ್ರಿಗಳಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡಿದರು. ಇವರಿನ್ನು ಆ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವಾಗಲೇ ಸಾಕಷ್ಟು ಸಿನಿಮಾದ ನಿರ್ಮಾಪಕರು ಅಥವಾ ನಿರ್ದೇಶಕರು ಅಲ್ಲಿ ಸುತ್ತಾಡ್ತಾ ಇರ್ತಾರೆ, ಅಥವಾ ಒಂದು ನಾಟಕ ಕಂಪನಿ ಅಂತಂದಾಗ ಬರ್ತಾ ಇರ್ತಾರೆ. ಅದರ ಜೊತೆಗೆ ಗುಬ್ಬಿ ವೀರಣ್ಣನವರು ಕೂಡ ಒಂದಷ್ಟು ಪ್ರೊಡ್ಯೂಸನ್ನು ಮಾಡ್ತಾ ಇದ್ರು ಸಿನಿಮಾಗಳಿಗೆ. ಹಾಗಾಗಿ ಇವರಿಗೆ ಒಂದು ಅವಕಾಶ ಸಿಗತ್ತೆ, ಇವರು ಬಾಲ ಕಲಾವಿದರಾಗಿದ್ದಾಗಲೇ. 1942ರಲ್ಲಿ ಭಕ್ತ ಪ್ರಹ್ಲಾದ ಅಂತ ಒಂದು ಸಿನಿಮಾ, ಆ ಸಿನಿಮಾ ಫಸ್ಟ್ ರಾಜ್ಕುಮಾರ್ ಅವರಿಗೆ ಸಿಕ್ಕಿದ್ದು, ಪಾತ್ರ ಮಾಡಿದ್ದು ಆ ಸಿನಿಮಾದಲ್ಲಿ. ಅದರಲ್ಲಿ ಅವ್ರ ಅಣ್ಣನಿಗೂ ಒಂದು ಪಾತ್ರ ಸಿಗುತ್ತೆ, ಅದರ ಜೊತೆಗೆ ಅವರಿಗೂ ಒಂದು ಪಾತ್ರ ಸಿಗುತ್ತೆ. ಪಾತ್ರ ಏನಪ್ಪ ಅಂತಂದರೆ, ಅವ್ರ ಅಣ್ಣ SP ವರದಪ್ಪ, ಅವರಿಬ್ಬರು ಕೂಡ ಉಳಿದ ಹುಡುಗರ ಜೊತೆಗೆ ಗುರುಕುಲಕ್ಕೆ ಅಂದರೆ ಶಾಲೆಗೆ ಹೋಗುವಂತಹ ಒಂದು ಪಾತ್ರ, ಚಿಕ್ಕದಾಗಿ ಸಣ್ಣ ರೋಲನ್ನು ಮಾಡ್ತಾರೆ. ಇದು ರಾಜ್ಕುಮಾರ್ ಬದುಕಿನ ಮೊಟ್ಟ ಮೊದಲ ಪಾತ್ರ. ಕುರುಕ್ಷೇತ್ರ ನಾಟಕದಲ್ಲಿ ತಂದೆ ಭೀಮನ ಪಾತ್ರವನ್ನು ಮಾಡಿದರೆ, ರಾಜ್ಕುಮಾರ್ ಅವರು ಅರ್ಜುನನ ಪಾತ್ರವನ್ನು ಮಾಡ್ತಾಯಿದ್ರು. ಅಂದರೆ ತಂದೆ ಮಗ ಸಾಕಷ್ಟು ನಾಟಕಗಳಲ್ಲಿ ಪಾತ್ರಗಳನ್ನು ಮಾಡಿದ್ದಾರೆ. ಈ ಡಾಕ್ಟರ್ ರಾಜ್ಕುಮಾರ್ ಅವರು ಬಲರಾಮನ ಪಾತ್ರವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ತುಂಬ ಜನಕ್ಕೆ ಅನಿಸುತ್ತೆ, ಬಲರಾಮನ ಪಾತ್ರವನ್ನು ಇವ್ರನ್ನ ಬಿಟ್ಟರೆ ಇನ್ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾಟಕದ ಸಾಕಷ್ಟು ಪಾತ್ರಗಳಲ್ಲಿ ಈ ತರಹದ್ದೇ ಭರವಸೆಯನ್ನು ಮೂಡಿಸಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಹಾಗಾಗಿ ಈ ಥರದ ಪಾತ್ರವನ್ನು ಇನ್ಯಾರಿಗೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋರ ಲೆವೆಲ್ಲಿಗೆ ಪಾತ್ರವನ್ನು ಮಾಡ್ತಾ ಇದ್ರು ಅವರು. ಅದಾದ ನಂತರದಲ್ಲಿ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯಲ್ಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ, ಅವರಿಗೆ ಒಂದಷ್ಟು ವೈಮನಸ್ಸು ಶುರು ಆಗುತ್ತೆ ಬೇರೆ ಬೇರೆ ಕಾರಣಗಳಿಂದ. ಹಾಗಾಗಿ ಗುಬ್ಬಿ ವೀರಣ್ಣ ನಾಟಕ ಕಂಪನಿಯನ್ನು ಅವರು ಬಿಡಬೇಕಾಗ್ತದೆ. ಗುಬ್ಬಿ ವೀರಣ್ಣ ನಾಟಕ ಕಂಪನಿಯನ್ನು ಬಿಟ್ಟು ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಗೆ ಹೋಗ್ತಾರೆ ಅವರು ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಗೆ ಹೋಗಿದ್ದು 1950ರಲ್ಲಿ. 1951ರಲ್ಲಿ ಇವರ ತಂದೆ ತೀರ್ಕೊಳ್ತಾರೆ. ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ತಾರೆ, ಅದ್ಭುತವಾದ ಪಾತ್ರಗಳು ಇವರಿಗೆ ಸಿಗ್ತಾ ಹೋಗ್ತದೆ ಆ ಒಂದು ನಾಟಕ ಕಂಪನಿಯಲ್ಲಿ. ಭಕ್ತ ಅಂಬರೀಷ ಅನ್ನೋ ಒಂದು ನಾಟಕ, ಆ ಒಂದು ನಾಟಕದಲ್ಲಿ ಸುಬ್ಬಯ್ಯ ನಾಯ್ಡು ಅವರು ಅಂಬರೀಷನ ಪಾತ್ರವನ್ನು ಮಾಡಿದರೆ, ಮುತ್ತುರಾಜ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂಬರೀಷನ ತಮ್ಮನ ಪಾತ್ರವನ್ನು ಮಾಡ್ತಾಯಿದ್ರು, ರಮಾಕಾಂತನ ಪಾತ್ರ. ಆ ರಮಾಕಾಂತನ ಪಾತ್ರ ಏನಪ್ಪ ಅಂತಂದರೆ, ಅವನೊಬ್ಬ ನಾಸ್ತಿಕ. ಆ ನಾಟಕದ ಕೊನೆಗೆ ಬರುವಷ್ಟೊತ್ತಿಗೆ ಆಸ್ತಿಕರಾಗಿ ರೂಪುಗೊಳ್ತಾರೆ. ಅಂದರೆ ನಾವು ಬೇಸಿಕಲಿ ಶ್ರೀ ಮಂಜುನಾಥ ಅಂತ ಸಿನಿಮಾವನ್ನು ನೋಡಿದ್ದೀವಲ್ವ, ಅರ್ಜುನ್ ಸರ್ಜಾ ಅವರು ಮಾಡಿದಾರಲ್ಲ, ಸೇಮ್ ಆ ಥರದ್ದೇ ಒಂದು ಸಿಮಿಲಾರಿಟಿ ಇರುವಂಥ ಒಂದು ಪಾತ್ರ. ಈ ಪಾತ್ರಕ್ಕೆ ತುಂಬ ಪ್ರಶಂಸೆ ಸಿಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬ ವರ್ಷಗಳ ಆದ ನಂತರದಲ್ಲಿ ಆ ಒಂದು ಪಾತ್ರವನ್ನು ಇನ್ನೊಂದು ಸಾರಿ ಮಾಡ್ತಾರೆ ಅವರು. ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯಲ್ಲಿ 50ರಲ್ಲಿ ಸೇರಿಕೊಳ್ತಾರೆ. 1952ರಲ್ಲಿ ಇವರಿಗೆ ಇನ್ನೊಂದು ಸಿನಿಮಾದ ಅವಕಾಶ ಸಿಗುತ್ತೆ. ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ಕಾಣಿಸ್ಕೋಬೇಕು. ಅದು ಶ್ರೀ ಶ್ರೀನಿವಾಸ ಕಲ್ಯಾಣ ಅನ್ನೋ ಒಂದು ಚಿತ್ರ. ಆ ಒಂದು ಸಿನಿಮಾ, ಅದರಲ್ಲಿ ಕಾಣಿಸ್ಕೋಬೇಕು ಅಂತೇಳಿ ಇವರನ್ನು ಆಯ್ಕೆ ಮಾಡ್ತಾರೆ. ಆ ಒಂದು ಸಿನಿಮಾದಲ್ಲಿ ಅಗಸ್ತ್ಯ ಮಹರ್ಷಿಗಳಾಗಿ ಇವರು ಕಾಣಿಸ್ಕೊಳ್ತಾರೆ. ಇವ್ರಿಗೆ ಭಾಳ ಖುಷಿ. ಸುಬ್ಬಯ್ಯ ನಾಯ್ಡು ಅವರನ್ನು ಕೂಡ ಇವರು ಕರ್ಕೊಂಡು ಹೋಗ್ತಾರೆ. ನಾನೊಂದು ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ, ಬನ್ನಿ ನೋಡೋಣ ಅಂತೇಳಿ. ಸುಬ್ಬಯ್ಯ ನಾಯ್ಡು ಅವರು ಕೂಡ ಬರ್ತಾರೆ. ಬಂದು ಕೂತ್ಕೊಂಡು ನೋಡ್ತಾರೆ. ಆ ಪಾತ್ರ ಎಲ್ಲಿ ಹೋಯಿತು, ಎಲ್ಲಿ ಮರೆಯಿತು, ಅಲ್ಲಿದ್ದೀನಿ ಅನ್ನೋಷ್ಟೊತ್ತಿಗೆ ಆ ಪಾತ್ರ ಬಂದು ಹಂಗೆ ಹೋಗ್ಬಿಡುತ್ತೆ. ಅಷ್ಟು ಕುತೂಹಲ ಅವರಿಗೆ. ನೋಡಿ, ಫಸ್ಟ್ ಸಿನಿಮಾ ಮಾಡಿದಾಗ ಎಲ್ಲರಿಗೆ ಆಗಲಿ, ಇವತ್ತಿನ ಕಾಲಕ್ಕೂ ಕೂಡ ಆ ಕುತೂಹಲ ಇದ್ದೇ ಇರುತ್ತೆ. ಮೊದಲನೇ ಸಿನಿಮಾ ಸಣ್ಣ ಪಾತ್ರನೇ ಇರಲಿ ಅದು. ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ಆ ಕುತೂಹಲ ಇತ್ತು ಅವತ್ತಿನ ಕಾಲಕ್ಕೆ. ಆದರೆ ಇವರ ತಂದೆಗೆ ತುಂಬ ಆಸೆ, ನನ್ನ ಮಗನನ್ನು ಏನಾದರೂ ಮಾಡಿ ನಟನನ್ನು ಮಾಡಬೇಕು ಅಂತೇಳಿ. ಹಾಗಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ, ಬಂದವ್ರ ಹತ್ರ ಒಂದೊಂದ್ಸರಿ ಕೇಳ್ತಾ ಇರ್ತಾರೆ, ನನ್ನ ಮಗನಿಗೆ ಯಾವುದಾದ್ರೂ ಒಂದು ಪಾತ್ರ ಇದ್ದರೆ ಕೊಡಿರಿ, ತುಂಬ ಚೆನ್ನಾಗಿ ಮಾಡ್ತಾನೆ, ಇಂತಿಂಥ ಒಳ್ಳೆ ನಾಟಕಗಳನ್ನು ಮಾಡಿದ್ದಾನೆ, ಅಭಿನಯ ಮಾಡ್ತಾನೆ, ಕೊಡಿ ಅಂತೇಳಿ. ಆದರೆ ಅವರು ಇವ್ರ ಮುಖವನ್ನು ನೋಡ್ತಿರ್ತಾರೆ. ಮಗ ಇಷ್ಟುದ್ದ ಕೂದಲು ಬಿಟ್ಕೊಂಡಿದ್ದಾನೆ, ಜುಟ್ಟು ಬಿಟ್ಕೊಂಡಿದ್ದಾನೆ, ಇಷ್ಟುದ್ದ ಮೂಗಿದೆ, ಅವನಿಗೆ ಯಾರು ಕೆಲಸ ಕೊಡ್ತಾರೆ, ಅವನಿಗೆ ಯಾರು ಸಿನಿಮಾದಲ್ಲಿ ಅಭಿನಯ ಮಾಡಲಿಕ್ಕೆ ಪಾತ್ರಗಳನ್ನು ಕೊಡ್ತಾರೆ ಅಂಥೇಳಿ ಹೇಳಿದ್ರಂತೆ ತುಂಬ ಜನ ಆ ಕಾಲಕ್ಕೆ. ಒಂದು ಸರಿ ರಾಜ್ಕುಮಾರು ಮತ್ತು ಅವರ ತಂದೆ ಅವರಿಬ್ಬರು ಕೂಡ ತಿರುಪತಿಗೆ ಹೋಗಿರ್ತಾರೆ. ಆವಾಗ ಅವ್ರ ತಂದೆ ಒಂದು ಸರಿ ಹೇಳ್ತಾರೆ,
ಸಾಯೋದಕ್ಕಿಂತ ಸ್ವಲ್ಪ ದಿನ ಮುಂಚೆ ಹೇಳ್ತಾರೆ, ನೋಡು ಈ ತಿರುಪತಿ ನೋಡಲಿಕ್ಕೆ ಎಷ್ಟು ಜನ ಬಂದಿದ್ದಾರೋ ಒಂದಲ್ಲ ಒಂದು ದಿನ ನಿನ್ನನ್ನು ನೋಡೋಕ್ಕೂ ಕೂಡ ಇಷ್ಟು ಜನ ಬರ್ತಾರೆ, ಖಂಡಿತ ಆ ಸಾಮರ್ಥ್ಯ ನಿನ್ನಲ್ಲಿದೆ, ನೀನು ಮಾಡು ಅಂತ ಹೇಳ್ತಾರೆ. ಅವತ್ತಿನ ಕಾಲಕ್ಕೆ ಅವರ ತಂದೆಗಿದ್ದ ಧೈರ್ಯ ಅದು, ನನ್ನ ಮಗನಿಗೆ ಏನಾದರೂ ಮಾಡಿ ಆ ಒಂದು ಸಿನಿಮಾ ರಂಗಕ್ಕೆ ಕಳಿಸ್ಬೇಕು ಅಂತೇಳಿ. ಭಕ್ತ ಅಂಬರೀಷ ನಾಟಕದಲ್ಲಿ ಇವರು ಆಸ್ತಿಕರಾಗಿ ಬದಲಾದ ನಂತರದಲ್ಲಿ ಒಂದು ಹಾಡು ಬರುತ್ತೆ, ಒಂದು ರಂಗಗೀತೆ ಬರುತ್ತೆ, ಲೋಕ ಸುಖ ವ್ಯಾಕುಲಮಯ ಜೀವ ಅಂತೇಳಿ ಒಂದು ರಂಗಗೀತೆ. ಇದನ್ನು ಎಷ್ಟು ಅದ್ಭುತವಾಗಿ ಹಾಡ್ತಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಸಭಿಕರಿಗೆ ಒಂಥರ ಮಂತ್ರಮುಗ್ಧವಾಗಿ ಕೇಳಿಸೋ ಥರ ತುಂಬ ಆ ಟೈಮಲ್ಲಿ ತುಂಬ ಫೇಮಸ್ಸೇ ಆಗಿಬಿಟ್ಟಿದ್ರು ರಾಜ್ಕುಮಾರ್ ಅವರು. ಎಷ್ಟು ಅದ್ಭುತವಾಗಿ ಹಾಡ್ತಾನೆ ಆ ರಂಗಗೀತೆಗಳನ್ನು ಅಂತೇಳಿ, ಅಷ್ಟು ಅದ್ಭುತವಾಗಿ ತನ್ಮಯತೆಯಿಂದ ಹಾಡ್ತಾರೆ ಆ ಒಂದು ರಂಗಗೀತೆಯನ್ನು. ಅದಾದಮೇಲೆ ಸಾಕಷ್ಟು ಪಾತ್ರಗಳನ್ನು ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಭೂ ಕೈಲಾಸದಲ್ಲಿ ನಾರದನ ಪಾತ್ರವನ್ನು ಮಾಡ್ತಾರೆ, ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಸವೇಶ್ವರನ ಪಾತ್ರವನ್ನು ಕೂಡ ಮಾಡ್ತಾರೆ. ಈ ಬಸವೇಶ್ವರನ ಪಾತ್ರವನ್ನು ಮಾಡುವಾಗ ತಾರೆ ಇವನೇನಯ್ಯ ಹೋಟ್ಲಿಗೆ ಬಂದು ಮಟನ್ ತಿಂತಾನೆ, ಚಿಕನ್ ತಿಂತಾನೆ, ಇವನು ಬಸವಣ್ಣನ ಪಾತ್ರ ಮಾಡ್ತಾನಲ್ಲ ಆ ಡ್ರೆಸ್ ಹಾಕ್ಕೊಂಡು ಅಂಥೇಳಿ ಹೊಡೆಯೋಕ್ಕೆ ಬಂದಿರ್ತಾರೆ ಒಂದು ಸಾರಿ. ಅದರ ಜೊತೆಗೆ ಅಲ್ಲಿದ್ದಿದ್ದು ಒಬ್ಬರು ಸ್ವಾಮಿಗಳ ಹತ್ರ ಹೋಗ್ತಾರೆ, ನೋಡಿ ಸ್ವಾಮಿ ಇವನು ಹಿಂಗೆ ಮಾಡ್ತಿದ್ದಾನೆ, ಇವನು ಮಾಂಸ ತಿಂತಾನೆ, ಆದರೆ ಈ ಬಸವಣ್ಣನ ಪಾತ್ರ ಮಾಡ್ತಿದ್ದಾನೆ ಅಂತಂತ ಹೇಳ್ತಾರೆ. ಜೊತೆಗೆ ಅಲ್ಲಿದ್ದಿದ್ದು ಒಬ್ಬರು ಸ್ವಾಮಿಗಳ ಹತ್ರ ಹೋಗ್ತಾರೆ, ನೋಡಿ ಸ್ವಾಮಿ ಇವನು ಹಿಂಗೆ ಮಾಡ್ತಿದ್ದಾನೆ, ಇವನು ಮಾಂಸ ತಿಂತಾನೆ, ಆದರೆ ಈ ಬಸವಣ್ಣನ ಪಾತ್ರ ಮಾಡ್ತಿದ್ದಾನೆ ಅಂತಂತ ಹೇಳ್ತಾರೆ. ಆಯ್ತಪ್ಪ ನಾನು ಹೇಳ್ತೀನಿ, ಫಸ್ಟು ನಾನು ನಾಟಕ ನೋಡ್ತೀನಿ ಅಂತೇಳಿ ಅವತ್ತು ರಾತ್ರಿ ಸ್ವಾಮೀಜಿಗಳು ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ನಾಟಕವನ್ನು ನೋಡ್ತಾರೆ. ನಾಟಕವನ್ನು ನೋಡ್ಕೊಂಡು ಬಂದಮೇಲೆ ಏನ್ರಯ್ಯ ನೀವು ಹಿಂಗೆ ಮಾತಾಡ್ತೀರ ಅವನ ಬಗ್ಗೆ, ಅವನು ಎಷ್ಟು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾನೆ, ಅವನಷ್ಟು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದು ಯಾರ್ಯಾರಿಗೂ ಬರೋದಿಲ್ಲ, ಸುಮ್ಮನೆ ರೇ ತುಂಬ ಒಳ್ಳೆ ಅದ್ಭುತವಾಗಿ ಆ ನಟನೆಯನ್ನು ಮಾಡ್ತಾ ಇದ್ದಾನೆ, ಬಸವಣ್ಣನವರ ಪಾತ್ರದಲ್ಲಿ ಅವರನ್ನು ಬಿಟ್ಟರೆ ಇನ್ಯಾರನ್ನೂ ಕಲ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಒಳ್ಳೆಯದಾಗಲಿ ಮಾಡ್ತಾ ಇದ್ದಾನೆ ಸುಮ್ಮನಿರ್ರಿ ಅಂತ ಹೇಳಿ ಕಳಿಸ್ತಾರೆ. ಅದರ ಜೊತೆಗೆ ರಾಮಾಯಣ ಅಂತ ಒಂದು ನಾಟಕವನ್ನು ಮಾಡ್ತಾರೆ, ಅದರಲ್ಲಿ ಹನುಮನ ಪಾತ್ರವನ್ನು ಮಾಡ್ತಾರೆ. ಇಲ್ಲಿ ನೋಡಿ ಏನಾಗುತ್ತೆ ಅಂತಂದರೆ ನಮಗೆ ಒಂದೇ ಪಾತ್ರ ಅಂತಿರೋದಿಲ್ಲ ನಾಟಕದಲ್ಲಿ ಮಾಡುವಾಗ. ಕೆಲವೊಂದು ಸರಿ ಅವ್ರು ಯಾರೋ ಬಂದಿಲ್ಲ ಅಂದರೆ ಅವ್ರ ಪಾತ್ರ ಮಾಡಬೇಕಾಗ್ತದೆ, ಕೆಲವೊಂದು ಸರಿ ಇವ್ರು ಯಾರೋ ಬಂದಿಲ್ಲ ಅಂದರೆ ಇವ್ರ ಪಾತ್ರ ಮಾಡಬೇಕಾಗ್ತದೆ. ತಯಾರಿ ಹೆಂಗೆ ಅಂತಂದರೆ ದಿನ ನೋಡೇ ಇರ್ತಾರೆ, ಅವರು ಅಭ್ಯಾಸ ಮಾಡಿರ್ತಾರೆ. ಇದು ಸಿನಿಮಾ ಇದ್ದಂಗೆ ಅಲ್ವಲ್ಲ, ಸ್ಕ್ರಿಪ್ಟ್ ಕೊಟ್ಟು ರೆಡಿ ಆಗೋಕ್ಕೆ ದಿನ ರಿಹರ್ಸಲ್ ಮಾಡ್ತಾ ಇರ್ತಾರೆ. ತಿಂಗಳಾನ್ಗಟ್ಟಲೆ ರಿಹರ್ಸಲ್ ಮಾಡೋದ್ರಿಂದ ಪ್ರತಿಯೊಬ್ಬರ ಡೈಲಾಗ್ಗಳು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿರ್ತವೆ, ಆ ಲೆವೆಲ್ಗೆ ಡೈಲಾಗ್ಗಳನ್ನು ಕಲ್ತಿರ್ತಾರೆ. ಬಟ್ ಏನಂತಂದರೆ ಅದನ್ನು ಎಕ್ಸ್ಪ್ರೆಷನನ್ನು ನೀಟಾಗಿ ಮಾಡಿಕೊಂಡು ಮಾಡಬೇಕು. ಕೆಲವೊಂದು ಸಾರಿ ಒಂದೊಂದು ನಾಟಕದಲ್ಲಿ ಮೂರು ಪಾತ್ರಗಳನ್ನು ಮಾಡಿದ್ದು ಕೂಡ ಇದೆ. ಅದರ ಜೊತೆಗೆ ಎಚ್.ಎಂ. ನಾಯಕದಲ್ಲಿ ಒಂದು ಪಾತ್ರವನ್ನು ಮಾಡ್ತಾರೆ, ಚಾಂದಾ ಖಾನ್ನ ಪಾತ್ರ. ಹಾಗೆಯೇ ಸುಭದ್ರ ಕಲ್ಯಾಣ ಅನ್ನೋ ಒಂದು ನಾಟಕದಲ್ಲಿ ಕೃಷ್ಣನ ಪಾತ್ರವನ್ನು ಮಾಡ್ತಾರೆ. ಅವತ್ತಿನ ಕಾಲದಲ್ಲಿ ಈ ರಾಮಾಯಣ ನಾಟಕಗಳು ಹೇಗೆ ಅಂತಂದರೆ ರಾತ್ರಿ ಊಟ ಆದಮೇಲೆ ಶುರು ಆದರೆ ಬೆಳಗಿನ ಜಾವದ ತನಕನೂ ಕೂಡ ನಡೀತಾ ಇದ್ದು, ಇಡೀ ರಾತ್ರಿ ನಾಟಕ ಮಾಡಬೇಕಾಗಿತ್ತು. ಈ ಒಂದು ನಾಟಕದಲ್ಲಿ ಸುಮಾರು 200 ಹಾಡಿತ್ತು. 200 ಹಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೇನೆ 60 ಹಾಡುಗಳಿದ್ವು. 60 ಹಾಡುಗಳನ್ನು ನೆನಪಿಟ್ಕೊಂಡು ಆ ರಂಗದ ಮೇಲೆ ಹಾಡೋದಿದೆಯಲ್ಲ ಅಷ್ಟು ಸುಲಭನೇ ಅಲ್ಲ. ಈ 60 ಹಾಡುಗಳನ್ನು ಕಲಿಸ್ಕೊಟ್ಟವ್ರು ಯಾರಪ್ಪ ಅಂತಂದರೆ ಆರ್ ಪರಮಶಿವನ್ ಅಂತೇಳಿ. ಹೀಗೆ ಸಾಕಷ್ಟು ರಂಗಗೀತೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರನ್ನು ಮಾಡಿದ ನಂತರದಲ್ಲಿ ಈ ರಂಗಗೀತೆಗಳನ್ನು ರಾಜ್ಕುಮಾರ್ ಅವರಿಂದ ಹಾಡಿಸ್ಕೊಂಡು ಕ್ಯಾಸೆಟ್ ಮಾಡ್ಕೋಬೇಕು ಅಂತೇಳಿ ಸಾಕಷ್ಟು ಓಡಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅದಕ್ಕೆ ಪ್ರಾಕ್ಟೀಸನ್ನು ಮಾಡ್ತಾರೆ, ಆದರೆ ಅದು ಯಾಕೋ ಕೈಗೂಡೋದಿಲ್ಲ. ಇವತ್ತೇನಾದರೂ ಆ ರಾಜ್ಕುಮಾರ್ ಅವರ ರಂಗಗೀತೆಗಳು ಇದ್ದಿದ್ದರೆ ಅದೊಂದು ದಾಖಲೆಯಾಗಿ ಉಳ್ಕೊಂಡ್ಬಿಡೋದು. ಇವೆರಡು ನಾಟಕ ಕಂಪನಿಗಳ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀ ಸಾಹಿತ್ಯ ಮಂಡಳಿ, ಶೇಷಕಮಲ ನಾಟಕ ಮಂಡಳಿ ಅದರಲ್ಲೂ ಕೂಡ ಒಂದೊಂದು ವರ್ಷ ಅಷ್ಟು ಕೆಲಸ ಮಾಡಿರ್ತಾರೆ, ಬಟ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ. 1953ರಲ್ಲಿ ಇವರಿಗೆ ಪಾರ್ವತಮ್ಮ ಅವ್ರ ಜೊತೆಗೆ ಮದುವೆ ಆಗ್ತದೆ. ಇವರ ತಂದೆಯ ಕಡೆಯ ದೂರದ ಸಂಬಂಧಿ. 21 ದಿನದ ಮಗು ಇದ್ದಾಗಲೇ ನೋಡೋಕ್ಕೆ ಹೋಗಿರ್ತಾರೆ. ನೋಡೋಕ್ಕೆ ಹೋದಾಗ ಏನೋ ಕೈ ಬಿಡಿಸೋದು, ಯಾರಿಗೂ ಹೇಳಿದ್ರು ಕೈ ಬಿಡಲಿಲ್ಲ, ನೀನು ಹೇಳಿದ್ದಕ್ಕೆ ಕೈ ಬಿಡ್ತು ನೋಡು ಮಗು ಅಂತ ಹೇಳಿದಾಗ ನಿನ್ನನ್ನೇ ಸೊಸೆ ಮಾಡ್ಕೊಡ್ತೀನಿ ಅಂತೇಳಿ ಅವರ ತಂದೆ ಮಾತು ಕೊಟ್ಟು ಬಂದಿರ್ತಾರೆ. ಅವರ ತಂದೆಯ ಮಾತಿನಂತೆಯೇ ಡಾಕ್ಟರ್ ರಾಜ್ಕುಮಾರ್ ಅವರು ಅವರನ್ನು ಮದುವೆ ಆಗ್ತಾರೆ. ಅವಾಗಿನ್ನೂ ಪಾರ್ವತಮ್ಮ ಅವರಿಗೆ ಚಿಕ್ಕ ವಯಸ್ಸು. ಇದೇ 1953ರಲ್ಲೇ ಅವರಿಗೆ ಒಂದು ಸಿನಿಮಾದ ಅವಕಾಶ ಸಿಗುತ್ತೆ. ಅಲ್ಲಿವರೆಗೂ ಕೇವಲ 2 ಚಿತ್ರಗಳನ್ನು ಮಾಡಿದರು, ಅದು ತುಂಬ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಅಭಿನಯವನ್ನು ಮಾಡಿದರು. ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಸಿಗೋದು 1953ರಲ್ಲಿ ಬೇಡರ ಕಣ್ಣಪ್ಪ ಅನ್ನೋ ಒಂದು ಚಿತ್ರಕ್ಕೆ. ಆ ಅವಕಾಶ ಹೇಗೆ ಸಿಗ್ತದೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಆಗಷ್ಟೇ ಮದುವೆ ಆಗುತ್ತೆ. ಮದುವೆ ಆದಾಗ ಅವರು ನಂಜನಗೂಡಿನಿಂದ ಮೈಸೂರಿಗೆ ಹೊರಟಿರ್ತಾರೆ ಟ್ರೈನ್ಗೆ. ಸ್ಟೇಷನ್ನಲ್ಲಿ ನಿಂತಿರ್ತಾರೆ. ಅವಾಗ ಎಚ್.ಎಲ್.ಎನ್. ಸಿಂಹ ಅನ್ನೋರು ಇವರನ್ನು ಭೇಟಿ ಆಗ್ತಾರೆ. ಎಚ್.ಎಲ್.ಎನ್. ಸಿಂಹ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ತಂದೆ ಇಬ್ಬರು ಸ್ನೇಹಿತರು. ಹಾಗಾಗಿ ರಾಜ್ಕುಮಾರ್ ಅವರನ್ನು ಮಾತಾಡಿಸ್ತಾರೆ. ಮದುವೆ ಮಾಡ್ಕೊಂಡಿದ್ದೀರಾ, ವೆರಿ ಗುಡ್ ಅಂತೇಳಿ ಅವ್ರು ನೋಡ್ತಾರೆ. ಎಚ್.ಎಲ್.ಎನ್. ಸಿಂಹ ಅವರು ಬೇಡರ ಕಣ್ಣಪ್ಪ ಚಿತ್ರವನ್ನು ಮಾಡಬೇಕು ಅಂತೇಳಿ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಆದರೆ ಕಣ್ಣಪ್ಪನ ಪಾತ್ರಕ್ಕಾಗಿ ಒಬ್ಬರನ್ನು ಹುಡುಕ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲೇ ರಾಜ್ಕುಮಾರ್ ಅವರಿಗೆ ಕಾಣ್ತಾರೆ.
ತುಂಬ ಕಟ್ಟುಮಸ್ತಾದ ದೇಹ, ತುಂಬ ಅದ್ಭುತವಾಗಿ ಕಾಣ್ತಾರೆ. ಅವಾಗ ಅವ್ರಿಗೆ ಅನಿಸತ್ತೆ ಇವರಿಗೆ ಯಾಕೆ ಈ ರೋಲನ್ನು ಕೊಡಬಾರ್ದು ಅಂತೇಳಿ ಅವಾಗ ಅನ್ಸತ್ತೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೇಳೋದಿಲ್ಲ. ವಿಶೇಷ ಏನು ಅಂತಂದರೆ ಬೇಡರ ಕಣ್ಣಪ್ಪ ನಾಟಕವನ್ನೇ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ. ಅವಾಗ ಒಂದ್ಸರಿ ಮೈಸೂರಿನ ಟೌನ್ ಹಾಲ್ನಲ್ಲಿ ಈ ಒಂದು ನಾಟಕ ಪ್ರದರ್ಶನ ಇರುತ್ತೆ ಅಂತೇಳಿ ಸಿಂಹ ಅವ್ರಿಗೆ ಗೊತ್ತಾಗುತ್ತೆ. ಅವಾಗ ಸಿಂಹ ಅವ್ರು ಏನು ಮಾಡ್ತಾರೆ, ಯಾವ ಥರ ಮಾಡ್ತಾರೆ ನೋಡೋಣ ಅಂಥೇಳಿ ಆ ಟೌನ್ ಹಾಲಲ್ಲಿ ನಾಟಕ ನೋಡಲಿಕ್ಕೆ ಅಂತ ಹೋಗ್ತಾರೆ. ಒಂದು ಅರ್ಧ ಮುಕ್ಕಾಲು ಗಂಟೆ ನಾಟಕ ನೋಡಿದಾಗ ಭಾಳ ಖುಷಿಯಾಗ್ಬಿಡುತ್ತೆ ಅವರಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಆ ಒಂದು ಪಾತ್ರದಲ್ಲಿ ನೋಡಿ ತುಂಬ ತನ್ಮಯವಾಗಿ ಆ ಒಂದು ಪಾತ್ರವನ್ನು ಮಾಡ್ತಾ ಇರ್ತಾರೆ. ತುಂಬ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾನೆ, ಇವರನ್ನು ಬಿಟ್ಟರೆ ಈ ಒಂದು ಪಾತ್ರಕ್ಕೆ ಇನ್ಯಾರೂ ಸೂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸಿಂಹ ಅವರು. ಈ ಒಂದು ಬೇಡರ ಕಣ್ಣಪ್ಪ ಸಿನಿಮಾದ ಪ್ರೊಡ್ಯೂಸರ್ ಯಾರಪ್ಪ ಅಂತಂದರೆ AVM ಚೆಟ್ಟಿಯಾರ್ ಅಂತೇಳಿ. ಅದರ ಜೊತೆಗೆ ಕೋ ಪ್ರೊಡ್ಯೂಸರ್ ಯಾರಪ್ಪ ಅಂತಂದರೆ ಗುಬ್ಬಿ ವೀರಣ್ಣನವರು. ಈಗ ಕೋ ಪ್ರೊಡ್ಯೂಸರು ಗುಬ್ಬಿ ವೀರಣ್ಣ ಮೊದಲಿಂದನೂ ಗೊತ್ತು, ಸಮಸ್ಯೆ ಇಲ್ಲ. ಆದರೆ ಮೇನ್ ಪ್ರೊಡ್ಯೂಸರು ನಿರ್ಮಾಪಕರ ಹತ್ರ ಹೋಗಿ ಸಿಂಹ ಅವರು ಹೇಳ್ತಾರೆ, ಈ ಥರ ಒಬ್ಬರನ್ನು ನೋಡ್ಕೊಂಡು ಬಂದಿದ್ದೀವಿ, ಬೇಡರ ಕಣ್ಣಪ್ಪ ನಾಟಕವನ್ನು ಮಾಡ್ತಿದ್ದಾನೆ, ತುಂಬ ಅದ್ಭುತವಾಗಿ ಮಾಡ್ತಾನೆ, ನೀವು ಹ್ಞೂ ಅಂದರೆ ನಾನು ಅವರಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳ್ತಾರೆ. ಸರಿಯಪ್ಪ ನೀನು ಎಲ್ಲ ರೆಡಿ ಮಾಡ್ಕೋ, ಸ್ಕ್ರೀನ್ ಟೆಸ್ಟ್ ಮಾಡು ಅಂತ ಹೇಳ್ತಾರೆ. ಇವರು ಅಡ್ರೆಸ್ ಇಸ್ಕೊಂಡಿರ್ತಾರೆ. ಅಲ್ಲಿ ಸಿಕ್ಕಾಗ್ಲೇ ಸಿಂಹ ಅವ್ರು ಏನು ಮಾಡ್ತಾರೆ, ಇವರಿಗೆ ಲೆಟ್ರನ್ನು ಕಳಿಸ್ತಾರೆ, ಹೀಗೆ ಮದ್ರಾಸಲ್ಲಿ ಸ್ಕ್ರೀನ್ ಟೆಸ್ಟನ್ನು ಮಾಡಬೇಕು, ನೀವು ಬರ್ರಿ ಅಂತೇಳಿ ಕರೀತಾರೆ. ಬಟ್ ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರನ್ನೇ ಕರೆಯೋದಿಲ್ಲ, ಅವ್ರ ಜೊತೆಗೆ GV ಅಯ್ಯರ್ ಇರ್ತಾರೆ, ನರಸಿಂಹರಾಜ್ ಅವರು ಇರ್ತಾರೆ. ಇವರು 3 ಜನಕ್ಕೂ ಕೂಡ ಸ್ಕ್ರೀನ್ ಟೆಸ್ಟಿಗೆ ಕರೀತಾರೆ. ಸ್ಕ್ರೀನ್ ಟೆಸ್ಟ್ ಆಗಬೇಕು. ಇದು ಹೊಸ ಅನುಭವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಇಲ್ಲಿವರೆಗೂ ಈ ಥರದ ಅನುಭವ ಆಗಿಲ್ಲ. ಅವರು ನಾಟಕಗಳಲ್ಲಿ ಅಭಿನಯವನ್ನು ಮಾಡ್ತಾ ಇದ್ರೆ ಹೊರತು ಒಂದೇ ಕಡೆ ನಿಂತ್ಕೊಂಡು ನವರಸಗಳನ್ನು ನೀವು ಮಾಡಿ ತೋರಿಸ್ರಿ ಅಂತಂದರೆ ಭಾಳ ಕಷ್ಟ ಅನ್ನಿಸ್ತಾ ಇತ್ತು. ಆದರೂ ಕೂಡ ಅವರು ಮಾಡಿ ತೋರಿಸಿದ್ರು, ನವರಸಗಳನ್ನೆಲ್ಲ ಅಭಿನಯವನ್ನು ಮಾಡಿ ತೋರಿಸಿದ್ರು. ಅದಾದಮೇಲೆ ನಿಮಗೆ ಒಂದು 8 ದಿನದಲ್ಲಿ ಒಂದು ಪತ್ರ ನಿಮಗೆ ಕಳಿಸ್ತೀವಿ ಅಂತೇಳಿ ಹೇಳಿ ಕಳಿಸ್ತಾರೆ ಸಿಂಹ ಅವರು. 8 ದಿನ ಆಯಿತು, 15 ದಿನ ಆದರೂ ಕೂಡ ಪತ್ರ ಬರೋದಿಲ್ಲ ಇವರಿಗೆ. ಈ ಸ್ಕ್ರೀನ್ ಟೆಸ್ಟ್ ಮಾಡಿಸಿದ್ದನ್ನು ತೊಗೊಂಡೋಗಿ ಪ್ರೊಡ್ಯೂಸರ್ ಹತ್ರ ಕೊಡ್ತಾರೆ. ಆದರೆ ಪ್ರೊಡ್ಯೂಸರ್ ಅವರು ಇವ್ರನ್ನ ನೋಡಿ ಹೇಳ್ತಾರೆ, ಏನಯ್ಯ ಇಷ್ಟು ಉದ್ದ ಮೂಗಿದೆ, ಹಲ್ಲು ಉಬ್ಬಿದೆ, ಇವ್ರನ್ನ ಕರ್ಕೊಂಬಂದು ನೀವು ಹೀರೋ ಮಾಡ್ತೀನಿ, ಈ ಒಂದು ಚಿತ್ರಕ್ಕೆ ನಾಯಕ ನಟನನ್ನಾಗಿ ಮಾಡ್ತೀನಿ ಅಂತ ಹೇಳ್ತಿದೆಯಲ್ಲ, ಇವರ ಸಿನಿಮಾವನ್ನು ಯಾರು ನೋಡ್ತಾರೆ ಥಿಯೇಟ್ರಿಗೆ ಬಂದು ಅಂತೇಳಿ ಹೇಳ್ತಾರೆ. ಅವಾಗ ಸಿಂಹ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅದ್ರ ಜೊತೆಗೆ ಹೇಳ್ತಾರೆ, ಯಾಕೆಂದರೆ ಅವರು ಆಲ್ರೆಡಿ ನಾಟಕವನ್ನು ನೋಡಿದ್ರಿಂದ ಅವರಿಗೆ ಒಂದು ಭರವಸೆ ಇತ್ತು. ಹಾಗಾಗಿ ಅವ್ರು ಹೇಳ್ತಾರೆ, ಇಲ್ಲ ನೀವು ಏನೇ ಅಂದ್ಕೊಳ್ಳಿ, ತುಂಬ ಅದ್ಭುತವಾಗಿ ಅವರು ಅಭಿನಯವನ್ನು ಮಾಡ್ತಾರೆ, ಇವರನ್ನು ಬಿಟ್ಟರೆ ಆ ಒಂದು ಪಾತ್ರದಲ್ಲಿ ಬೇರೆಯವ್ರನ್ನ ಕಲಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಹಠ ಹಿಡಿತಾರೆ. ಆ ಹಠದ ಕಾರಣಕ್ಕೋ ರಾಜ್ಕುಮಾರ್ ಅವರ ಹಣೆ ಬರಹಕ್ಕೋ ಅವರ ಅದೃಷ್ಟಕ್ಕೋ ಅಥವಾ ಅವರು ಇಷ್ಟು ದಿನ ಪಟ್ಟ ಶ್ರಮಕ್ಕೋ ಅವರ ತಂದೆಯವರ ಆಶೀರ್ವಾದಕ್ಕೋ ಏನೋ ಗೊತ್ತಿಲ್ಲ, ಸೆಲೆಕ್ಟ್ ಆಗ್ತಾರೆ. ಮುಂದೆ ನಡೆದಿದ್ದು ಇತಿಹಾಸ. ಈ ಕಡೆ ಗುಬ್ಬಿ ವೀರಣ್ಣನವರಿಗೂ ಕೂಡ ಸಮಸ್ಯೆ ಇಲ್ಲ. ಯಾಕೆಂತಂದರೆ ನಮ್ಮ ಗರಡಿಯಲ್ಲೇ ಪಳಗಿರುವಂಥ ಹುಡುಗ, ತೊಂದರೆ ಇಲ್ಲ, ಆರಾಮಾಗಿ ಕೊಡ್ಬೋದು ಅಂತೇಳಿ ಅವ್ರಿಗೆ ಒಂದಷ್ಟು ಖುಷಿ ಕೂಡ ಆಗ್ತದೆ. ಇದರ ನಡುವೆ ರಾಜ್ಕುಮಾರ್ ಅವರಿಗೂ ಕೂಡ ಮದುವೆ ಆಗಿರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮೊಟ್ಟ ಮೊದಲು ನೋಡಿದ ಸಿನಿಮಾ ಬೇಡರ ಕಣ್ಣಪ್ಪ. ಮೈಸೂರಿನಲ್ಲೇ ಒಂದು ಥಿಯೇಟ್ರ್ ಇರುತ್ತೆ, ಆ ಒಂದು ಥಿಯೇಟ್ರಿಗೆ ಹೋಗ್ತಾರೆ. ಇವರು ಒಂದು ಸ್ವಲ್ಪ ಪೇಟ ಸುತ್ತಕೊಂಡಿರ್ತಾರೆ, ಆದ್ದರಿಂದ ಅಲ್ಲಿರೋ ಸುತ್ತ ಜನಕ್ಕೆ ಗೊತ್ತಾಗೋದಿಲ್ಲ. ಬಟ್ ಕೊನೆಗೆ ಗೊತ್ತಾಗುತ್ತೆ. ಸಿನಿಮಾ ಮುಗಿದ ಮೇಲೆ ತುಂಬ ಜನ ಬಂದು ನೋಡ್ತಾರೆ. ಆ ಮೈಸೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪರಿಚಯಕ್ಕಿಂತ ಜಾಸ್ತಿ, ಯಾಕೆಂದರೆ ಅವರು ಅಷ್ಟಾಗಿ ಪರಿಚಯನೇ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಪಾರ್ವತಮ್ಮ ರಾಜ್ಕುಮಾರ್ ತುಂಬ ಜನಕ್ಕೆ ಪರಿಚಯ ಇರ್ತಾರೆ ಅಲ್ಲಿ. ಯಾಕೆ ಅಂತಂದರೆ ಅವರ ತಂದೆ ಶಿಕ್ಷಕರಾಗಿದ್ದರು. ಹಾಗಾಗಿ ಮೇಷ್ಟ್ರ ಮಗಳ ಗಂಡ ಅಂಥೇಳಿ ತುಂಬ ಜನ ಬಂದು ಸೇರ್ಕೊಳ್ಳೋಕೆ ಶುರು ಮಾಡ್ತಾರೆ. ಅವಾಗ ಸೆಲ್ಫಿ ಇರಲಿಲ್ಲ, ಇದ್ದಿದ್ರೆ ಚೆನ್ನಾಗಿ ತಗೊಂಡ್ಬಿಡೋರು. ಈ ಬೇಡರ ಕಣ್ಣಪ್ಪ ಸಿನಿಮಾಗೆ ಕೊಟ್ಟಿದ್ದು 1800 ರೂಪಾಯಿ ಸಂಭಾವನೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಈ ಮೂವಿ ಮುಗಿದಾದ ನಂತರದಲ್ಲಿ ತಿಂಗಳ ಬೇಸಿಸ್ ಮೇಲೆ ಅವರಿಗೆ ಸಂಬಳವನ್ನು ಕೊಡ್ತಾ ಇದ್ರಂತೆ, ಒಂದು ತಿಂಗಳಿಗೆ ಇಷ್ಟು ಅಂತೇಳಿ. ಇದೆಲ್ಲ ಆದಮೇಲೆ ಸ್ವಲ್ಪ ದಿನ ಅವರಿಗೆ ಅವಕಾಶಗಳೇ ಸಿಗೋದಿಲ್ಲ. ಈ ವಿಚಾರ ಸಿಂಹ ಅವರಿಗೂ ಕೂಡ ಗೊತ್ತಾಗುತ್ತೆ. ಅವಾಗ ಸಿಂಹ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಹಿಂಗೆ ಕುತ್ಕೊಂಡ್ರೆ ಆಗೋದಿಲ್ಲ, ನಿನ್ನನ್ನು ಯಾರು ಹುಡ್ಕೊಂಬಂದು ಅವಕಾಶಗಳನ್ನು ಕೊಡೋದಿಲ್ಲ. ಒಂದು ಲೆಟರ್ ಬರೆದಿದ್ದೀನಿ ಶಿವರಾಮ್ ನಾಯ್ಡು ಅವರಿಗೆ, ನೀನು ಅವರನ್ನು ಕಂಡು ಈ ಲೆಟರ್ ಕೊಟ್ಟರೆ ಸಾಕು, ನಿನಗೆ ಒಂದು ಕೆಲಸದ ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಸಿನಿಮಾದಲ್ಲಿ ಪಾತ್ರ ಮಾಡುವಂಥ ಒಂದು ವ್ಯವಸ್ಥೆ. ಆದರೆ ರಾಜ್ಕುಮಾರ್ ಅವರು ಆ ಒಂದು ಲೆಟರ್ನ ತೊಗೊಂಡು ಹೋಗೋದೇ ಇಲ್ಲ. ತುಂಬ ದಿನ ಆದಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರೆದು ಸಿಂಹ ಅವ್ರು ಕೇಳ್ತಾರೆ, ಏನಯ್ಯ ನೀನು, ಏನು ಲೆಟ್ರೇ ತೊಗೊಂಡು ಹೋಗಿಲ್ವಂತೆ, ನೀನು ಏನು ಮಾಡ್ತಾ ಇದೆಯಾ, ನೀನು ಏನಾದರೂ ಮಾಡಬೇಕು ಅಂದ್ಕೊಂಡಿದೆಯಾ ಅಥವಾ ಏನು ಕತೆ ನಿಂದು ಅಂತೇಳಿ ಕೇಳ್ತಾರೆ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ತಲೆ ಕೆರ್ಕಂತ ಹೇಳ್ತಾರಂತೆ, ನನಗೆ ಬೇರೆಯವ್ರ ಮುಂದೆ ಹೋಗಿ ಕೈ ಕಟ್ಕೊಂಡು ಪಾತ್ರ ಬೇಕು ಅಂತೇಳಿ ಕೇಳೋಕ್ಕೆ ಕಷ್ಟ ಆಗ್ತಾ ಇದೆ, ನಾನು ಹೋಗೋದಿಲ್ಲ, ನಾನು ಯಾಕೋ ಮನಸ್ಸು ಹೋಗ್ತಾ ಇಲ್ಲ, ಅದಾಗೆ ಬಂದಾಗ ನೋಡೋಣಂತೆ, ಇಲ್ಲ ಅಂತಂದರೆ ನಾಟಕ ಕಂಪ್ನಿ ಇದೆ ಅದರಲ್ಲಿ ಕೆಲಸ ಮಾಡ್ತೀನಿ. ಅವರಾಗಲೇ ಆ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು, ಹಳ್ಳಿಯವ್ರನ್ನೆಲ್ಲ ಸೇರಿಸ್ಕೊಂಡು ನಾಟಕ ಮಾಡಿಸ್ಲಿಕ್ಕೆ ಶುರು ಮಾಡ್ತಾಯಿದ್ರು. ಆ ಹಳ್ಳಿಯವರಿಂದನೇ ವರ್ಷಕ್ಕೆ 2 ನಾಟಕಗಳನ್ನು ಮಾಡಿಸ್ತಾ ಇದ್ರಂತೆ. ಹೀಗೆ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಇನ್ನೊಬ್ಬರ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕ್ಕೆ ಅಂತೇಳಿ ಹೇಳಿಬಿಡ್ತಾರೆ. ಏನೋ ಬಿಡಯ್ಯ ನಿನ್ನ ಇಷ್ಟ ಅಂತೇಳಿ ಇವರು ಹೇಳಿ ಕಳಿಸ್ಬಿಡ್ತಾರೆ. ಈ ಸಂದರ್ಭದಲ್ಲಿ 1958-59ರಲ್ಲಿ
ಒಂದು ಸಿನಿಮಾ ಬರುತ್ತೆ, ಆದರೂ ಕೂಡ ಅದಷ್ಟು ಯಾಕೋ ಕೈ ಹಿಡಿಯೋದಿಲ್ಲ. ಅಂಥ ಸಂದರ್ಭದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನು ಮಾಡ್ತಾರೆ, ಜಿ ವಿ ಅಯ್ಯರು, ಬಾಲಕೃಷ್ಣ, ನರಸಿಂಹರಾಜ್ ಇವ್ರನ್ನೆಲ್ಲ ಸೇರಿಸ್ಕೊಂಡು 1960ರಲ್ಲಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ. ಭಾರತೀಯ ಚಿತ್ರರಂಗಕ್ಕೆ 100 ವರ್ಷ ಪೂರೈಸಿತು ಅಂಥೇಳಿ ವಿಶೇಷವಾದ ಒಂದು ಸಂದರ್ಭ ನಡೀತಾ ಇರುತ್ತೆ. ಒಂದಷ್ಟು ಸಿನಿಮಾಗಳನ್ನು ಆಯ್ಕೆ ಮಾಡ್ತಾ ಇರ್ತಾರೆ. ಈ 100 ವರ್ಷದಲ್ಲಿ ಅದ್ಭುತವಾಗಿ ಬಂದಿರತಕ್ಕಂಥ 25 ಸಿನಿಮಾಗಳು ಯಾವ್ಯಾವು ಅಂತ ನೋಡ್ತಾರೆ. ಇದನ್ನು ನೋಡೋದು ಪೋಪ್ಸ್ ಪಟ್ಟಿ, ಪೋಪ್ಸ್ ಏನು ರಿಲೀಸ್ ಮಾಡುತ್ತಲ್ಲ ಆ ಒಂದು ಪಟ್ಟಿ ಅವರು ನೋಡಿದಾಗ ಆ 100 ವರ್ಷಗಳಲ್ಲಿ ಬಂದಿರೋ 25 ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಸಿನಿಮಾ ಕೂಡ ಒಂದಾಗಿರುತ್ತೆ. ಇದು 100 ವರ್ಷದ ಇತಿಹಾಸದಲ್ಲಿ ಒಂದೊಳ್ಳೆ ಹೆಸರು ಮಾಡಿದ ಚಿತ್ರ ಬಂಗಾರದ ಮನುಷ್ಯ ಚಿತ್ರ. ಬರೀ ಹೆಸರನ್ನಷ್ಟೇ ಅಲ್ಲ, ಸಾಕಷ್ಟು ಜನರ ಬದುಕನ್ನು ಬದಲಾಯಿಸಿದ ಚಿತ್ರ ಬಂಗಾರದ ಮನುಷ್ಯ. ಈ ಒಂದು ಬಂಗಾರದ ಮನುಷ್ಯ ಮೂವಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಂಭಾವನೆಯಾಗಿ ಪಡ್ಕೊಂಡಿದ್ದು ಬರೀ 30,000 ರೂಪಾಯಿ ಅಷ್ಟೇ. ತುಂಬ ವಿಷಯಗಳಿತ್ತು ಅಂತ ಅಂದ್ಕೊಳ್ತೀನಿ. ಕನ್ನಡದ ಚಿತ್ರರಂಗದ ಧ್ರುವತಾರೆ, ಇಡೀ ದೇಶದ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ರಾಜ್ಕುಮಾರ್ ಅವರ ಬದುಕು, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೊಂದೇ ಘಟ್ಟಗಳನ್ನು ಹಿಡ್ಕೊಂಡು ಬೇಕಂದರೆ ವಿಡಿಯೋ ಮಾಡ್ಬೋದು. ಅವರ ಭಕ್ತಿ ಪ್ರಧಾನ ಚಿತ್ರಗಳು, ಅವರಿಗೆ ಅದಕ್ಕೆ ಅವಕಾಶ ಸಿಕ್ಕಿದ್ದು ಹೆಂಗೆ, ಒಂದೊಂದು ವಿಭಾಗದ ಸಿನಿಮಾಗಳ ಬಗ್ಗೆ ಕೂಡ ಒಂದೊಂದು ಎಪಿಸೋಡ್ ಮಾಡ್ಬೋದು. ಅಷ್ಟು ದೊಡ್ಡ ಇತಿಹಾಸವನ್ನು, ಅಷ್ಟು ದೊಡ್ಡ ನೆನಪುಗಳನ್ನು ಹೊಂದಿರುವಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ಆದರೆ ಅವರು ಬಿಟ್ಟು ಹೋದ ಆದರ್ಶ ಇವತ್ತಿಗೂ ಇದೆ, ಮುಂದಿನ 100 ವರ್ಷಕ್ಕೂ ಕೂಡ ಇರುತ್ತೆ ಅಂತ ಭಾವಿಸ್ತಾ ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.